ನಾವು ಇದಕ್ಕೂ ಮುಂಚೆ CBM, PI, PL ಮತ್ತು HSN ಕೋಡ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಆದರೂ ಇವತ್ತಿಗೂ ಸಹ ನಮಗೆ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಕ್ವಶನ್ ಬಂದೇ ಬರುತ್ತೆ. ಏನಂದರೆ ಮೇಡಮ್ ಪರ್ CBM ಕಾಸ್ಟ್ ಎಷ್ಟು, ಪರ್ KG ಕಾಸ್ಟ್ ಎಷ್ಟು ಅಂತ. ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಮೆನ್ಷನ್ ಮಾಡಿರೋ ಈ ಡೀಟೇಲ್ಸ್ ಇಲ್ದೇನೆ ನಾವು ಡೈರೆಕ್ಟಾಗಿ ಕೊಟೇಶನ್ ಕೊಡೋಕ್ಕೆ ಆಗಲ್ಲ. ಯಾಕಂದರೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಸಹ ಶಿಪ್ಪಿಂಗ್ ಕಾಸ್ಟು ಮತ್ತು ಇಂಪೋರ್ಟ್ ಚಾರ್ಜಸ್ಸು ಬೇರೆ ಬೇರೆ ಇರುತ್ತೆ. ಸೊ ಪ್ರಾಪರ್ ಕೊಟೇಶನ್ ರೆಡಿ ಮಾಡಬೇಕಂದ್ರೆ ನಮಗೆ ಈ 4 ಡೀಟೇಲ್ಸ್ ಕಂಪಲ್ಸರಿ ಬೇಕೇ ಬೇಕು. ಸೊ ಫಸ್ಟು ಪ್ರೊಫೋಮಾ ಇನ್ವಾಯ್ಸ್. ಇದರಿಂದ ಪ್ರಾಡಕ್ಟ್ದು ವ್ಯಾಲ್ಯೂ ಎಷ್ಟು, ಸಪ್ಲೈಯರು FOB ಕೊಟೇಶನ್ ಕೊಟ್ಟಿದ್ದಾರಾ ಅಥವಾ EXW ಕೊಟೇಶನ್ ಕೊಟ್ಟಿದ್ದಾರಾ ಅನ್ನೋದು ಸಹ ವೆರಿಫೈ ಮಾಡ್ತೀವಿ. ಸೊ ಸೆಕೆಂಡು ಪ್ಯಾಕಿಂಗ್ ಲಿಸ್ಟು. ಇದರಲ್ಲಿ ಪ್ರಾಡಕ್ಟ್ ಸೈಜು, ವೆಯ್ಟು ಮತ್ತು ಟೋಟಲ್ CBM ಇರುತ್ತೆ. ಆಗ ಅದರದ ಮೇಲೆ ಶಿಪ್ಪಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಥರ್ಡ್ ಒನ್ ಬಂದ್ಬಿಟ್ಟು HSN ಕೋಡ್. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ HSN ಕೋಡ್ ಮುಖಾಂತರ GST ಎಷ್ಟು, ಡ್ಯೂಟಿ ಎಷ್ಟು ಮತ್ತು ಬಿಸ್ ಅಪ್ಲೈ ಆಗುತ್ತಾ, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಬೋದು. ಸೊ ಫೋರ್ತು ಡೆಲಿವರಿ ಲೊಕೇಶನ್. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಲೊಕೇಶನ್ಗೆ ಚೇಂಜ್ ಆಗೋದ್ರಿಂದ ಈ ಎಲ್ಲ ಡೀಟೇಲ್ಸು ಸಹ ಸಿಕ್ಕಿದ ಮೇಲೇ ಮಾತ್ರ ನಾವು ಕಂಪ್ಲೀಟ್ ಡೋರ್ ಟು ಡೋರ್ ಕೊಟೇಶನ್ನ ಅಕ್ಯುರೇಟಾಗಿ ಕೊಡೋದಕ್ಕೆ ಆಗೋದು. ಸೊ ನೆಕ್ಸ್ಟ್ ಟೈಮು ಕೊಟೇಶನ್ ಕೇಳುವಾಗ ಈ ಡೀಟೇಲ್ಸ್ ಶೇರ್ ಮಾಡಿ, ಆಗ ನಮಗೂ ಫಾಸ್ಟಾಗಿ ವರ್ಕ್ ಮಾಡೋಕ್ಕಾಗುತ್ತೆ ಮತ್ತು ನಿಮಗೂ ಸಹ ಅಕ್ಯುರೇಟ್ ಕೊಟೇಶನ್ನು ಸಹ ಸಿಗುತ್ತೆ. ಸೊ ಇದೇ ಥರ ಇಂಪೋರ್ಟ್ ಫ್ರಮ್ ಚೀನಾ ರಿಲೇಟೆಡ್ ವೀಡಿಯೋಸ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಪೇಜನ್ನ ಫಾಲೋ ಮಾಡಿ.